ಆತ್ಮೀಯ ಸ್ನೇಹಿತರಾದಂತಹ ಅಯಾಜುದ್ದೀನ್ ಪಟೇಲ್ ಅವರ ಗ್ಯಾಲರಿಗೆ ಭೇಟಿ ನೀಡಿದಾಗ ದಿನಾಂಕ 26 ಜುಲೈ 2026ರಂದು ಈ ಒಂದು ಗ್ಯಾಲರಿ ಸುಂದರವಾದಂತಹ ಒಂದು ಗ್ಯಾಲರಿ ಹೊಂದಿದ್ದು ಕೂಡ ಅಯಾಜುದ್ದೀನ್ ಪಟೇಲ್ ಸರ್ ಅವರು ಕೇವಲ ತಮ್ಮ ಒಂದು ಛಾಯಾಚಿತ್ರಕ್ಕೆ ಸೀಮಿತರಾಗದೆ ಅವರು ಸುಮಾರು 30ರಿಂದ 40 ವಿದೇಶಗಳಿಗೆ ಭೇಟಿ ನೀಡುವುದರ ಮೂಲಕ ಅಲ್ಲಿದ್ದಂತಹ ಸಂಸ್ಕೃತಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಅವಶೇಷಗಳನ್ನು ಅಲ್ಲಿದ್ದಂತಹ ನಾಣ್ಯಗಳನ್ನು ಸಂಗ್ರಹಿಸುವುದರ ಮೂಲಕ ತಮ್ಮ ಗ್ಯಾಲರಿಯಲ್ಲಿ ಇವರು ಸಂಗ್ರಹಿಸಿದಾಗ ನಮಗೆ ಅನಿಸಿತ್ತು ನಿಜವಾದಂತಹ ಈ ಒಂದು ಇತಿಹಾಸದ ಒಂದು ಅವಶೇಷಗಳು ಅವರ ಒಂದು ಗ್ಯಾಲರಿಯಲ್ಲಿ ಅದಾವ ಅಂತ ನಮಗೆ ಗೊತ್ತಾಗ್ತಾ ಇದ್ದೇನೆ. ಸೊ ಅದಕ್ಕಾಗಿ ನಾನು ಈ ಜುಲೈ 26ರಂದು ಭೇಟಿ ನೀಡಿದಾಗ ನಾನು ಹೇಳಬೇಕಾಗಿದ್ದರೆ ಡಾಕ್ಟರ್ ಮೊಹಮ್ಮದ್ ಯೂನುಸ್ ಅಫ್ಜಲ್ಪುರ್ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಏನಾಗ್ತಿತ್ತು ಅಂದರೆ ಸಹ ಪ್ರಾಧ್ಯಾಪಕನಾಗಿ ಇತಿಹಾಸ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈ ಒಂದು ಗ್ಯಾಲರಿಯಲ್ಲಿ ಏನಾಗ್ತಿತ್ತಂದರೆ ಅವರು ಸಂಗ್ರಹಿಸಿದಂತಹ ಹಲವು ದೇಶಗಳ ಒಂದು ನಾಣ್ಯದ ಜೊತೆಗೆ ನಮ್ಮ ಒಂದು ದೇಶದ ಹಲವು ಅವಶೇಷಗಳನ್ನು ಸಂಗ್ರಹಿಸೋದ್ರ ಮೂಲಕ ಅದು ಸಂಸ್ಕೃತಿ ಅವರು ತಮ್ಮ ಗ್ಯಾಲರಿಯಲ್ಲಿ ಏನಾಗ್ತಿದೆ ಅಂದರೆ ಸಂಗ್ರಹಿಸಿದ್ದಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅವರು ವಿಶೇಷವಾಗಿ ಬಹಮನಿಯ ಒಂದು ಸಾಮ್ರಾಜ್ಯದ, ಆದಿಲ್ ಶಾಹಿ ಒಂದು ಸಾಮ್ರಾಜ್ಯದ ಬೇರೆ ಬೇರೆ ಇತಿಹಾಸದ ಒಂದು ಮುಖಪುಟಗಳನ್ನು ಹೊರತರುವುದರ ಮೂಲಕ ಅವರ ಒಂದು ಇತಿಹಾಸವನ್ನು ಕೂಡ ಏನಾಗ್ತಿತ್ತು ಅಂದರೆ ಕೇವಲ ಆ ಗ್ಯಾಲರಿಯಲ್ಲಿ ಸಂಗ್ರಹಿಸಿದೆ. ಅವರು ಸ್ವತಃ ಏನಾಗ್ತಿತ್ತು ಅಂದರೆ ಬರವಣಿಗೆಯ ರೂಪದಲ್ಲಿ ಹಲವಾರು ಪುಸ್ತಕಗಳನ್ನು ಕೂಡ ಏನಾಗ್ತಿತ್ತು ಅಂದರೆ ಹೊರತಂದಿರುವುದು ನಮಗೆ ಸಂತಸದ ಒಂದು ಸುದ್ದಿಯನ್ನು ಕೂಡ ನಾವು ಇಲ್ಲಿ ಬರ್ತಾ ಇದ್ದೀವಿ. ಅದಕ್ಕಾಗಿ ಇಲ್ಲಿದ್ದಂತಹ ಒಂದು ಇತಿಹಾಸದ ಒಂದು ಸಂಶೋಧನಾ ವಿದ್ಯಾರ್ಥಿಗಳಾಗಿರ್ಬೋದು, ಇತಿಹಾಸದ ಒಂದು ಪ್ರಾಧ್ಯಾಪಕರಾಗಿರ್ಬೋದು, ಸರ್ ಅವರ ಒಂದು ಗ್ಯಾಲರಿಗೆ ಭೇಟಿ ನೀಡೋದ್ರ ಮೂಲಕ ನಿಮ್ಮ ಒಂದು ಇತಿಹಾಸವನ್ನು ಇಲ್ಲಿ ನೋಡಿಕೊಂಡು ಇಲ್ಲಿದ್ದಂತಹ ಸಂಗ್ರಹವನ್ನು ಮಾಡಿದಂತಹ ಒಂದು ಅವಶೇಷಗಳನ್ನು ತಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಕರ್ಕೊಂಡು ಬಂದು ಏನಾಗ್ತಿದೆ ತೋರಿಸೋದ್ರ ಮೂಲಕ ಏನಾಗ್ತಿದೆ ಅಂದರೆ ನಮ್ಮ ಗತಕಾಲದ ಒಂದು ಇತಿಹಾಸ ಏನಿದೆ ಅನ್ನು ತೋರಿಸಿ ಅಂತ ಹೇಳೋದ್ರ ಮೂಲಕ ನನಗೆ ಅವಕಾಶ ಮಾಡಿಕೊಟ್ಟಂತಹ ಐ ಎಸ್ ಪಟೇಲ್ ಸರ್ ಅವರಿಗೆ ಧನ್ಯವಾದವನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು.